ಒಬ್ಬ ಮೆಕ್ಯಾನಿಕ್ ಇರ್ತಾರೆ, ಅವ್ನು ಬಡ ಮೆಕ್ಯಾನಿಕ್. ಅವನ ಹತ್ರ ಒಂದು ಟೂಲ್ ಬಾಕ್ಸ್ ಇರುತ್ತೆ. ಎಲ್ಲರೂ ಒಂದು ಬೈಕೋ ಕಾರೋ ಹಾಳಾಯ್ತು ಅಂದ್ರೆ ತಕ್ಷಣ ಅಲ್ಲಿ ಹೋಗಿ ಅದನ್ನ ರಿಪೇರಿ ಮಾಡಿ ಬರೋದು ಅವನ ಕೆಲಸ. ಸೊ ಅವನಿಗೊಂದು ಚಟ ಇರುತ್ತೆ, ದುಡ್ಡು ಮಾಡಬೇಕು ಅನ್ನೋ ಚಟ ಇರುತ್ತೆ. ಸೊ ಅವ್ನು ಏನ್ ಮಾಡ್ತಿದ್ದ, ದಿನಕ್ಕೊಂದು ಲಾಟ್ರಿ ತಗೊಂತಿದ್ದ. 10 ವರ್ಷಗಳಿಂದ ಒಂದು ಕೂಡ ದೊಡ್ಡ ಲಾಟ್ರಿ ಅವನಿಗೆ ಹೊಡೆದಿರೋದಿಲ್ಲ. ಒಂದು ದಿವಸ ಹೀಗೆ ಎಲ್ಲೋ ಒಂದ್ ಕಡೆ ಬೈಕ್ ರಿಪೇರಿ ಮಾಡಕ್ ಹೋಗಿರ್ತಾನೆ, ಟೂಲ್ಸ್ ಬಾಕ್ಸ್ ತಗೊಂಡು ಅವ್ರ ಹೆಂಡತಿ ಫೋನ್ ಮಾಡ್ತಾರೆ ಅವ್ರಿಗೆ, ಇವತ್ತು ನಮಗೆ 1 ಕೋಟಿ ರೂಪಾಯಿ ಲಾಟ್ರಿ ಹೊಡೆದ್ಬಿಟ್ಟಿದೆ, ಪೇಪರ್ ಅಲ್ಲಿ ಹಾಕಿದ್ದಾರೆ, ತಕ್ಷಣ ಮನೆಗೆ ಬಾ ಅಂತ. ಸೊ ಅವನಿಗೆ ಬಹಳ ಖುಷಿ ಆಗುತ್ತೆ. ಆನ್ ದಿ ವೇ ಬರ್ಬೇಕಾದ್ರೆ ಆ ಟೂಲ್ ಬಾಕ್ಸ್ ಏನಿರುತ್ತೆ ಅದನ್ನ ನದಿಗೆ ಬಿಸಾಕ್ಬಿಟ್ಟು ನಾನು ಇನ್ನೊಂದು ಮೆಕ್ಯಾನಿಕ್ ಕೆಲಸ ಮಾಡಲ್ಲ, ನಾನು ಕೋಟ್ಯಾಧಿಪತಿ ಅಂತ ಹೇಳಿ ಮನೆಗೆ ಹೋಗ್ತಾನೆ. ಮನೆಗೆ ಹೋದ ತಕ್ಷಣ ಅವ್ರ ಹೆಂಡತಿ ಫಸ್ಟ್ ಟೂಲ್ ಬಾಕ್ಸ್ ಅಲ್ಲಿ ಅಂತ ಕೇಳ್ತಾಳೆ, ನಮಗೆ ಲಾಟ್ರಿ ಹೊಡೆದೇ ಟೂಲ್ಸ್ ಬಾಕ್ಸ್ ಯಾಕೆ, ನಾನು ಇನ್ನೊಂದು ಮೆಕ್ಯಾನಿಕ್ ಕೆಲಸ ಮಾಡಲ್ಲ ಅಂತ ಹೇಳ್ತಾನೆ. ಅವಾಗ ಹೆಂಡತಿ ಹೇಳ್ತಾಳಂತೆ, ನಾನು ಲಾಟ್ರಿ ಟಿಕೆಟ್ ನಂಬರ್ನ ಬರ್ಕೊಂಡು ಲಾಟ್ರಿ ಟಿಕೆಟ್ನ ಅದೇ ಟೂಲ್ ಬಾಕ್ಸ್ ಅಲ್ಲಿ ಇಟ್ಟಿದ್ದೆ ಅಂತ. ನಾವು ಯಾವ ಕೆಲಸವನ್ನ ಮಾಡ್ತೀವಲ್ಲ ಆ ಕೆಲಸವನ್ನ ಯಾವತ್ತೂ ಕೀಳಾಗಿ ಕಾಣಬಾರ್ದು. ನಮಗೆ ಹೊಟ್ಟೆಗೆ ಅನ್ನ ಹಾಕ್ತಿರುವಂತಹ ಒಂದು ಕೆಲಸವನ್ನ, ಅದು ಸಣ್ಣ ಕೆಲಸ ಆಗಿರ್ಲಿ ದೊಡ್ಡ ಕೆಲಸ ಆಗಿರ್ಲಿ, ಯಾವತ್ತೂ ಕೂಡ ಕೀಳಾಗಿ ಕಾಣಬಾರ್ದು. ನಾವು ನಾಳೆ ಒಂದು ದೊಡ್ಡ ಹಂತಕ್ಕೆ ಹೋಗ್ಬೋದು, ಬಟ್ ನಾವು ಇವತ್ತು ಮಾಡ್ತಿರೋ ಕೆಲಸವನ್ನ ಯಾವತ್ತೂ ಕೀಳಾಗಿ ಕಾಣಬಾರ್ದು ಅನ್ನೋದು ನಾವು ಈ ಒಂದು ಸಣ್ಣ ಕಥೆಯಿಂದ ಅರ್ಥ ಮಾಡ್ಕೋಬಹುದು.